ಎಲ್ಲರಿಗೂ ನಮಸ್ಕಾರ. ಈಗ ಶಿಕ್ಷಣದ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಶಿಕ್ಷಣವೆಂದರೆ ಮಗುವಿನಲ್ಲಿದ್ದ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಉತ್ತಮಾಂಶಗಳನ್ನು ಸರ್ವತೋಮುಖವಾಗಿ ಹೊರಗೆಳೆಯುವುದು. ದಯಾನಂದ ಸರಸ್ವತಿಯವರ ಪ್ರಕಾರ ಶೀಲ ಸಂವರ್ಧನೆಯೇ ಶಿಕ್ಷಣ. ರವೀಂದ್ರನಾಥ ಠಾಗೂರ್ರವರ ಪ್ರಕಾರ ಆತ್ಮಪ್ರಕಾಶ ಮತ್ತು ಪ್ರೇಮಗಳೆಂಬ ಸ್ಥಿರ ಸಂಪತ್ತನ್ನು ತಂದುಕೊಡುವ ಮೂಲಭೂತ ಸತ್ಯವನ್ನು ಕಂಡುಹಿಡಿಯಲು ಮನಸ್ಸನ್ನು ಸಮರ್ಥಗೊಳಿಸುವುದೇ ಶಿಕ್ಷಣ. ಶಂಕರಾಚಾರ್ಯರವರ ಪ್ರಕಾರ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ. ಋಗ್ವೇದದ ಪ್ರಕಾರ ಮನುಷ್ಯನನ್ನು ಸ್ವಾವಲಂಬಿಯನ್ನಾಗಿ ಹಾಗೂ ನಿಸ್ವಾರ್ಥಿಯನ್ನಾಗಿ ಮಾಡುವುದೇ ಶಿಕ್ಷಣ. ಉಪನಿಷತ್ ಪ್ರಕಾರ ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಕೊಂಡೊಯ್ಯುವುದೇ ಶಿಕ್ಷಣ. ಕೌಟಿಲ್ಯರವರ ಪ್ರಕಾರ ತಾಯ್ನಾಡು ಹಾಗೂ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಪಡುವಂತಹ ಮಕ್ಕಳನ್ನು ತರಬೇತಿಗೊಳಿಸುವುದೇ ಶಿಕ್ಷಣ. ವೇದಗಳ ಪ್ರಕಾರ ಕತ್ತಲಿನಿಂದ ಬೆಳಕಿಗೆ ತರುವುದೇ ಶಿಕ್ಷಣ. ಜವಾಹರ್ಲಾಲ್ ನೆಹರೂರವರ ಪ್ರಕಾರ ವ್ಯಕ್ತಿಯನ್ನು ಉತ್ಪಾದಕನನ್ನಾಗಿ ಮತ್ತು ಯೋಗ್ಯ ಪೌರನನ್ನಾಗಿ ಮಾಡುವುದೇ ಶಿಕ್ಷಣ. ಪೆಸ್ಟಾಲಜಿರವರ ಪ್ರಕಾರ ಸ್ವಾಭಾವಿಕವಾಗಿ ಮಗುವಿನ ಎಲ್ಲ ಶಕ್ತಿಗಳು ಸರ್ವತೋಮುಖವಾಗಿ ಬೆಳೆಯುವುದೇ ಶಿಕ್ಷಣ. ಮಾಂಟೆಸೋರಿರವರ ಪ್ರಕಾರ ಶಿಕ್ಷಣವು ಆಂತರಿಕವಾಗಿ ಬೆಳೆಯುವ ಒಂದು ಪ್ರಕ್ರಿಯೆ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ವಿದ್ಯೆಯ ಮೂಲಭೂತ ಗುರಿಯೇ ಮನಸ್ಸನ್ನು ಒಮ್ಮುಖಗೊಳಿಸುವುದು. ಸ್ಪೆನ್ಸರ್ ಅವರ ಪ್ರಕಾರ ಶಿಕ್ಷಣವೆಂದರೆ ಪರಿಪೂರ್ಣ ಜೀವನದ ಸಿದ್ಧತೆ. ವೀರರು, ಧೀರರು, ಸಾಹಸಿಗಳು, ಸದ್ಭಾವನಿರತರು, ಸಜ್ಜನರು, ಪ್ರತಿಭಾಸಂಪನ್ನರು ಆದ ವ್ಯಕ್ತಿಗಳನ್ನೊಳಗೊಂಡ ಸಮಾಜವನ್ನು ನಿರ್ಮಿಸುವುದೇ ಶಿಕ್ಷಣ. ಮಾಂಟೆಸೋರಿರವರ ಪ್ರಕಾರ ಮನೆ ಶಿಕ್ಷಣದ ಅತ್ಯುತ್ತಮ ಶಾಲೆ. ಶುಭವನ್ನು ನುಡಿಯಬೇಕು, ಶುಭವನ್ನು ಧ್ಯಾನಿಸಬೇಕು ಮತ್ತು ಸದಾಕಾಲವೂ ಶುಭವನ್ನೇ ಬಯಸಬೇಕು. ಪರೋಪಕಾರದಲ್ಲಿ ಅವಿರತವಾಗಿ ನಿರತವಾಗಿರುವ ಸಜ್ಜನರ ಮಾತು ಅಮೃತಕ್ಕಿಂತ ಸವಿ. ಎಲ್ಲರೂ ನೀತಿಯನ್ನು ಹೇಳುತ್ತಾರೆ, ಮಾತಿಗೆ ತಕ್ಕ ಹಾಗೆ ನಡೆಯುವವರು ಎಲ್ಲಿಯೋ ಒಬ್ಬೊಬ್ಬರೇ. ನಮಗೆ ಪ್ರಪಂಚಕ್ಕೆ ನೀಡಲು ಸಾಧ್ಯವಿರುವುದು ಜ್ಞಾನವೆಂಬ ಸಂಪತ್ತು ಒಂದೇ. ಅದೆಷ್ಟೇ ಕೊಟ್ಟರೂ ಕುಗ್ಗದ ಸೊತ್ತು. ಜನರಿಗೆ ಶಕ್ತಿಯ ಅಭಾವ ಇಲ್ಲ, ಇರುವುದು ದೃಢ ಸಂಕಲ್ಪದ ಅಭಾವ. ಮನುಷ್ಯ ಹುಟ್ಟುವುದು ಬದುಕುವುದಕ್ಕಾಗಿ, ಬದುಕಲು ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ. ಹೆನ್ರಿಚ್ ಹೀನ್ರವರ ಪ್ರಕಾರ ಎಲ್ಲೆಲ್ಲಿ ಪುಸ್ತಕಗಳನ್ನು ಸುಡುತ್ತಾರೋ ಅಲ್ಲೆಲ್ಲ ಕೊನೆಗೆ ಜನರನ್ನೇ ಸುಡುತ್ತಾರೆ. ಫ್ರೆಬೆಲ್ರವರ ಪ್ರಕಾರ ತಾಯಿ ಓರ್ವ ಆದರ್ಶ ಶಿಕ್ಷಕಿ. ಕನ್ನಿಂಗ್ಹ್ಯಾಮ್ರವರ ಪ್ರಕಾರ ಕಲಾಕಾರನು ತನ್ನ ಸ್ಟುಡಿಯೋದಲ್ಲಿ ತನ್ನ ಆದರ್ಶಕ್ಕನುಗುಣವಾಗಿ ತನ್ನ ವಸ್ತುವಿಗೆ ರೂಪ ಕೊಡಲು ಉಪಯೋಗಿಸುವ ಉಪಕರಣವೇ ಪಠ್ಯಕ್ರಮ. ಅಂದರೆ ಶಿಕ್ಷಕನು ತನ್ನ ಶಾಲೆಯಲ್ಲಿ ತನ್ನ ಧ್ಯೇಯಕ್ಕನುಗುಣವಾಗಿ ತನ್ನ ವಿದ್ಯಾರ್ಥಿಗೆ ರೂಪ ಕೊಡಲು ಉಪಯೋಗಿಸುವ ಉಪಕರಣವೇ ಪಠ್ಯಕ್ರಮ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ಎಲ್ಲ ಶಕ್ತಿಯು ನಿನ್ನಲ್ಲೇ ಇದೆ, ಸಕಾಲದಲ್ಲಿ ಗ್ರಹಿಸಿ ಹೊರಗಿಡಹು. ಸ್ವಾಮಿ ವಿವೇಕಾನಂದರವರ ಪ್ರಕಾರ ಅಭ್ಯಾಸವಿದ್ದಂತೆ ವಿದ್ಯೆ ಬರುತ್ತದೆ, ಪ್ರಯತ್ನವಿದ್ದಂತೆ ಸಂಪತ್ತು ಬರುತ್ತದೆ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ಮನುಷ್ಯರಿಗೆ ಗುರುವಿನ ಉಪದೇಶವೆಂದರೆ ಎಲ್ಲ ಕೊಳೆಯನ್ನು ತೊಳೆಯುವ ಸಾಮರ್ಥ್ಯವಿರುವ ನೀರಿನಿಂದಲ್ಲದ ಸ್ನಾನ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ಹೃದಯ ವಿಶಾಲವಾಗಿದ್ದರೆ ಮಾತ್ರ ಅಲ್ಲಿ ನಿಜವಾದ ಜ್ಞಾನ ಹೊಮ್ಮುತ್ತದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಪ್ರಕಾರ ಭಾರತದ ಭವಿಷ್ಯ ಶಾಲೆಗಳ ಪಾಠದ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ಗುರಿಯಿಲ್ಲದ ವಿದ್ಯೆ ಪ್ರಯೋಜನವಲ್ಲದ್ದು ಮಾತ್ರವಲ್ಲ, ಅಪಾಯಕಾರಿಯಾದುದು ಹೌದು. ಪ್ಲೇಟೋರವರ ಪ್ರಕಾರ ಯಾವುದೇ ಮಗು ತತ್ವಜ್ಞಾನಿಯಾಗುವಂತೆ ಮಾಡುವುದೇ ಶಿಕ್ಷಣ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಪ್ಲೇಟೋರವರ ಪ್ರಕಾರ ವ್ಯಕ್ತಿತ್ವ ವಿಕಾಸವಾಗಿ ಮಗು ತತ್ವಜ್ಞಾನಿಯಾಗುವಂತೆ ಮಾಡುವುದೇ ಶಿಕ್ಷಣ. ಆಲ್ಬರ್ಟ್ ಐನ್ಸ್ಟೀನ್ರವರ ಪ್ರಕಾರ ಗಳಿಸಿದ ಜ್ಞಾನವನ್ನು ಉಪಯುಕ್ತ ರೀತಿಯಲ್ಲಿ ಬಳಸಿಕೊಳ್ಳುವ ಕೌಶಲ್ಯವೇ ಶಿಕ್ಷಣ. ಸ್ವಾಮಿ ವಿವೇಕಾನಂದರವರ ಪ್ರಕಾರ ಶಿಕ್ಷಣ ಅಕ್ಷರ ಜ್ಞಾನದ ಜೊತೆಗೆ ವಿವೇಚನಾ ಜ್ಞಾನವನ್ನು ಸಹ ನೀಡುತ್ತದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಪ್ರಕಾರ ಭವ್ಯ ಭಾರತದ ಭವಿಷ್ಯ ಶಾಲೆಯಲ್ಲಿ ರೂಪಿತವಾಗುತ್ತದೆ.
ಮಹಾತ್ಮ ಗಾಂಧೀಜಿಯವರ ಪ್ರಕಾರ ವ್ಯಕ್ತಿಯ ಸರ್ವಾಂಗೀಣ ವಿಕಾಸವೇ ಶಿಕ್ಷಣದ ಗುರಿ. ರಾಬರ್ಟ್ಸನ್ರವರ ಪ್ರಕಾರ ಸ್ಪಷ್ಟತೆ, ಜ್ಞಾನ, ಎಡಬಿಡದ ಪ್ರಯತ್ನ ಇವು 3 ಮೇಧಾವಿಗಳಿಗೆ ಅತ್ಯಗತ್ಯವಾದವು. ನೀನು ನಿನ್ನ ಮಗುವಿಗೆ ಬಹುಮಾನ ಕೊಡಲು ಇಚ್ಛಿಸಿದರೆ ಒಳ್ಳೆಯ ನಡತೆಯನ್ನು ಕಲಿಸು. ಲೋಕವನ್ನೇ ಬೆಳಗುವ ಸೂರ್ಯ ತನ್ನ ಸಾಮರ್ಥ್ಯಕ್ಕಾಗಿ ಹೆಮ್ಮೆ ಪಡುವುದಿಲ್ಲ. ಒಳ್ಳೆಯದನ್ನು ಮಾಡುವವರು ಒಳ್ಳೆಯ ಫಲವನ್ನೇ ಹೊಂದುತ್ತಾರೆ. ಇಂದ್ರಿಯಗಳು ಎಲ್ಲಿಯವರೆಗೆ ಹಿಡಿತದಲ್ಲಿರುತ್ತವೆಯೋ ಅಲ್ಲಿಯ ತನಕ ಅವರು ಸನ್ಮಾರ್ಗದಲ್ಲಿರುತ್ತಾರೆ. ಜೀವನ ಮೌಲ್ಯವನ್ನು ಅರಿತವರೇ ನಿಜವಾದ ಮಾನವರು. ಜೀವನ ಸುಗಮವಾಗಬೇಕಾದರೆ ಕ್ರಿಯಾಶಕ್ತಿಯೊಂದಿಗೆ ಜ್ಞಾನದ ಸಂಗಮವಾಗಬೇಕು. ಆಲ್ಬರ್ಟ್ ಐನ್ಸ್ಟೀನ್ರವರ ಪ್ರಕಾರ ದೇವರು ನಿಗೂಢ, ಆದರೆ ಮತ್ಸರಿಯಲ್ಲ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಪ್ರಕಾರ ನಾವು ಮಾಡಿದ ಅಲ್ಪ ಸಾಧನೆ ಮಾಡಬೇಕಾದ ಬೃಹತ್ ಕಾರ್ಯಕ್ಕೆ ನಮ್ಮನ್ನು ಕುರುಡಾಗಿಸಬಾರದು. ಗೆಲಿಲಿಯೋರವರ ಪ್ರಕಾರ ಎಲ್ಲ ನ್ಯಾಯಾಧೀಶರಿಗಿಂತಲೂ ಆಯಾ ವ್ಯಕ್ತಿಯ ಆತ್ಮವೇ ದೊಡ್ಡ ತೀರ್ಪುಗಾರ. ಚರ್ಚೆ ಜ್ಞಾನದ ವಿನಿಮಯ, ವಾದ ಅಜ್ಞಾನದ ವಿನಿಮಯ. ಸ್ವಾಮಿ ವಿವೇಕಾನಂದರವರು ಹೇಳಿರುವಂತೆ, ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರದು. ಸದಾಶಿವ ನೀತಿಯಂತೆ ಸೋಮಾರಿತನದಿಂದ ವಿದ್ಯೆ ಹಾಳಾಗುತ್ತದೆ, ಎಲ್ಲ ಕೆಲಸವೂ ಕೆಡುತ್ತದೆ. ಸೋಮಾರಿತನದಿಂದ ಅಮೃತವೂ ವಿಷವಾಗುತ್ತದೆ. ವಿದ್ಯೆ ಎಂಬ ಹೆಸರುಳ್ಳ ಗುಪ್ತಧನವು ಪ್ರಳಯ ಕಾಲದಲ್ಲೂ ನಾಶ ಹೊಂದುವುದಿಲ್ಲ. ತಾಯಿ ಎಂಬುದು ಮಕ್ಕಳ ಹೃದಯದಲ್ಲೂ ತುಟಿಯ ಮೇಲೂ ಇರುವ ದೇವರ ಹೆಸರು. ಮಹಾತ್ಮ ಗಾಂಧೀಜಿಯವರು ಈ ರೀತಿ ಹೇಳಿದ್ದಾರೆ, ನಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ಅಷ್ಟೇ ದೃಢವಾಗಿರುತ್ತದೆ. ನಮ್ಮ ದೇಶ ನಮ್ಮನ್ನು ಪ್ರೀತಿಸುವಂಥ ಸತ್ಪ್ರಜೆಯಾಗಿ ನಾವಿರಬೇಕು. ಮನಸ್ಸು ನಿರ್ಮಲವಾಗಿದ್ದರೆ ನಮ್ಮ ಮುಖ ಸದಾಕಾಲ ನವೋಲ್ಲಾಸದಿಂದಿರುತ್ತದೆ. ಪ್ರೀತಿಯನ್ನು ಹಂಚಿಕೊಳ್ಳುವುದು ಜೀವನದ ಅತ್ಯಂತ ಸಂತೋಷದ ವಿಷಯ. ಆಲ್ಬರ್ಟ್ ಐನ್ಸ್ಟೀನ್ರವರ ಪ್ರಕಾರ ಧರ್ಮವಿಲ್ಲದ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕುರುಡು. ನಂಬಿಕೆಯೇ ಬಾಳಿನ ಬೆಳಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಮನುಷ್ಯನು ಸಿಗುವ ಅವಕಾಶಗಳಿಂದ, ಸನ್ನಿವೇಶಗಳಿಂದ ರೂಪುಗೊಳ್ಳುತ್ತಾನೆ. ದುಡಿದು ಸಂಪಾದಿಸಿದ ಹಣಕ್ಕೆ ಯಾವಾಗಲೂ ಬೆಲೆ ಹೆಚ್ಚು. ಜೀವನದಲ್ಲಿ ನಮ್ಮ ಸ್ವಂತದ್ದೆಂದು ಹೇಳಿಕೊಳ್ಳಬಹುದಾದುದು ನಮ್ಮ ನಡತೆ. ದೊಡ್ಡ ಸಾಧನೆಗಳನ್ನು ಮಾಡುವುದು ಶಕ್ತಿಯಿಂದಲ್ಲ, ಸತತ ಪ್ರಯತ್ನದಿಂದ. ಎಂ ಗೋಪಾಲಕೃಷ್ಣ ಅಡಿಗಾರವರು ಈ ರೀತಿ ಹೇಳಿದ್ದಾರೆ, ಬಾತುಗಳಿರುವ ಸ್ಥಳದಲ್ಲಿ ಶಬ್ದವಿರುತ್ತದೆ, ಹೆಣ್ಣು ಮಕ್ಕಳು ಒಂದುಗೂಡಿದ ಸ್ಥಳದಲ್ಲಿ ಮಾತು ಇರುತ್ತದೆ. ನಮ್ಮ ಮನಸ್ಸಾಕ್ಷಿ ಎನ್ನುವುದು ಎಂದಿಗೂ ತಪ್ಪು ಮಾಡದ ನ್ಯಾಯಾಧೀಶ. ಅಡೆತಡೆಗಳನ್ನು ಕಂಡು ಅಂಜದೆ ಮುಂದೆ ಸಾಗುವ ಗುರಿ ಇದ್ದರೆ ಯಶಸ್ಸು ಖಂಡಿತ ಲಭಿಸುತ್ತದೆ. ಎಮರ್ಸನ್ರವರು ಈ ರೀತಿ ಹೇಳಿದ್ದಾರೆ, ಒಳ್ಳೆಯದನ್ನು ಕೂಡಿಸಿಕೋ, ಕೆಟ್ಟದ್ದನ್ನು ಕಳೆದುಕೋ, ಪ್ರೀತಿಯನ್ನು ಬೆಳೆಸಿಕೋ, ಜೀವನವನ್ನು ರೂಪಿಸಿಕೋ. ದೃಢ ಮನಸ್ಸಿನಿಂದ ಅಚ್ಚಳಿಯದ ಶಕ್ತಿ ಬೆಳೆಯುತ್ತದೆ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ರಾಜತಂತ್ರಜ್ಞರಿಗೆ ಧೈರ್ಯ ಮತ್ತು ಪ್ರತಿಭೆಗಳು ಮಾತ್ರವಿದ್ದರೆ ಸಾಲದು, ಜೊತೆಗೆ ಚಾತುರ್ಯವೂ ಇರಬೇಕು ಎಂದು ಚಾಣಕ್ಯರವರು ಹೇಳಿದ್ದಾರೆ. ಮೌನ್ಸನ್ರವರ ಪ್ರಕಾರ ನಿಖರವಾಗಿ ಯೋಚಿಸುವುದು ಯಶಸ್ಸಿನ ಮಾಳಿಗೆಗೆ ಮೊದಲ ಮೆಟ್ಟಿಲು. ಮೊದಲಿಗೆ ನಾವು ಮನುಷ್ಯರಾಗಿರೋಣ, ಅನಂತರ ಒಳ್ಳೆಯ ಪ್ರಜೆಗಳು ಎಂಬ ಹೆಸರನ್ನು ಗಳಿಸೋಣ. ವಿದ್ಯೆಯ ಬೇರುಗಳು ಕಹಿಯಾದವು, ಆದರೆ ಅದರ ಹಣ್ಣುಗಳು ಸಿಹಿಯಾದವು. ಮಕ್ಕಳಿಗೆ ತಂದೆ ಬಾಲ್ಯದಲ್ಲಿ ಅಕ್ಷರ ವಿದ್ಯೆಯನ್ನು ಕಲಿಸದಿದ್ದರೆ ಅವನನ್ನು ಕೊಂದ ಹಾಗೆಯೇ ಸರಿ. ಅಕಾಲದಲ್ಲಿ ಬಹಳ ಪ್ರಯತ್ನ ಮಾಡಿದರೂ ಪ್ರಯತ್ನ ಫಲಕಾರಿಯಾಗುವುದಿಲ್ಲ. ಒಳ್ಳೆಯವರು, ಜ್ಞಾನಿಗಳು ಆಡಿದ ಪ್ರೀತಿಯ ಮಾತುಗಳು 1000 ಸೂರ್ಯನ ಬೆಳಕಿನಂತೆ. ನಂಬಿಕೆ, ಸನ್ನಡತೆ, ಒಳ್ಳೆಯ ಅಭ್ಯಾಸಗಳು, ಉತ್ತಮ ಬಾಂಧವ್ಯ ಇವುಗಳೇ ಯಶಸ್ಸಿಗಿರುವ ದಾರಿಗಳು ಎಂದು ಸಿ ರಾಜಗೋಪಾಲಾಚಾರಿರವರು ಹೇಳಿದ್ದಾರೆ. ಇಂದು ಸಮಯವನ್ನು ಹಾಳು ಮಾಡದೆ ನಾನೇನು ಉತ್ತಮ ಕೆಲಸಗಳನ್ನು ಮಾಡಿದೆ, ನಾಳೆ ಏನೇನು ಕೆಲಸ ಮಾಡಬಹುದು ಎಂದು ಹೇಳಿಕೊಳ್ಳುವ ವ್ಯಕ್ತಿಯೇ ಸದಾ ಸಂತೋಷವಾದ, ಮಧುರವಾದ ಬದುಕನ್ನು ನಡೆಸುತ್ತಾನೆ. ತಾಳ್ಮೆಯೇ ಒಳ್ಳೆಯ ಮನುಷ್ಯನ ಲಕ್ಷಣ.
ಅರಿಸ್ಟಾಟಲ್ರವರ ಪ್ರಕಾರ ದೂರದೃಷ್ಟಿಯೇ ಯಶಸ್ಸಿನ ಮೆಟ್ಟಿಲು. ದೇಶದ ವ್ಯವಹಾರ ಕುರಿತು ನನಗೇನು ಎಂದು ಹೇಳಿದರೆ ಆ ದೇಶಕ್ಕೆ ಭವಿಷ್ಯವಿಲ್ಲ. ವ್ಯರ್ಥವಾದ ದಿನ ಯಾವುದು? ನಾವು ಒಂದು ಕ್ಷಣವೂ ನಗದೇ ಕಳೆದ ದಿನ. ಸ್ಪ್ಯಾನಿಷ್ ನಾಣ್ಣುಡಿಯಂತೆ ಪುಸ್ತಕಗಳು ಮತ್ತು ಮಿತ್ರರು ಕಡಿಮೆ ಇದ್ದರೂ ಪರವಾಗಿಲ್ಲ, ಉತ್ತಮವಾಗಿರಬೇಕು. ಜಾನ್ ಕೀಟ್ಸ್ರವರ ಪ್ರಕಾರ ಪ್ರೀತಿಯ ಮಾತು ಉಕ್ಕಿನ ಬಾಗಿಲನ್ನು ತೆರೆಸಬಲ್ಲದು. ಸಾಧ್ಯವೆಂದು ನಂಬುವವರಿಗೆ ಎಲ್ಲವೂ ಸಾಧ್ಯ. ಯೂರೋರವರ ಪ್ರಕಾರ ತಾಳ್ಮೆ ಇರುವವರು ಎಲ್ಲವನ್ನೂ ಉತ್ತಮವಾಗಿಸುತ್ತಾರೆ. ಅವಸರದ ವ್ಯಕ್ತಿ ಒಳ್ಳೆಯದನ್ನು ಕೆಡಿಸಿಬಿಡುತ್ತಾರೆ. ದೃಢ ಸಂಕಲ್ಪವಿಲ್ಲದಿದ್ದರೆ ನಾವು ಒಳ್ಳೆಯವರಾಗಿರುವುದು ಕಷ್ಟ. ಕೇಳಿ ತಿಳಿದುಕೋ, ದುಡಿದು ತಿನ್ನು, ಕೊಟ್ಟು ಅಭ್ಯಾಸ ಮಾಡಿಕೋ. ನಿಧಾನವಾಗಿ ಚಿಂತಿಸಬೇಕು, ತ್ವರಿತವಾಗಿ ಕಾರ್ಯಪ್ರವೃತ್ತರಾಗಬೇಕು. ಹಾಸ್ಯ ಮನೋಭಾವವಿಲ್ಲದವರಿಗೆ ಬದುಕು ಹೊರಲಾರದ ಹೊರೆಯಾಗಿ ಬಿಡುತ್ತದೆ. ಜಾರ್ಜ್ ಬರ್ನಾರ್ಡ್ ಶಾರವರು ಈ ರೀತಿ ಹೇಳಿದ್ದಾರೆ: ಕವಿತ್ವವಿಲ್ಲದ ಮಾತಿನ ಜಾಣ್ಮೆ ವಿನಯವಿಲ್ಲದ ಸಂಪತ್ತಿನಂತೆ, ಚಂದ್ರನಿಲ್ಲದ ರಾತ್ರಿಯಂತೆ. ಪ್ರತಿಭೆಯೇ ಕವಿತ್ವದ ಬೀಜ, ರೀತಿಯೇ ಕಾವ್ಯದ ಆತ್ಮ. ಕಾವ್ಯವೆಂದರೆ ಸೌಂದರ್ಯ ಮತ್ತು ಸಂತೋಷಗಳನ್ನು ಒಟ್ಟಿಗೆ ಬೆಸೆಯುವ ಕಲೆ. ಬೂದಿಯಲ್ಲಿ ರಸವನ್ನು, ತಾಳೆಯ ಹೂವಿನ ಗಿಡದಲ್ಲಿ ಹಣ್ಣನ್ನು, ಸಂಗೀತದಲ್ಲಿ ಮಾತನ್ನು ಹುಡುಕುವುದು ನೈಪುಣ್ಯವಲ್ಲ. ದೇಹ ಬಲಯುತವಾಗಿಯೂ ಆರೋಗ್ಯಕರವಾಗಿಯೂ ಇದ್ದರೆ ಮಾತ್ರ ಜೀವನವೆಂಬ ಸಮುದ್ರವನ್ನು ದಾಟಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ತಿಳಿಸಿಕೊಟ್ಟಿದ್ದಾರೆ. ಆತ್ಮವಿಶ್ವಾಸವಿರುವವರಿಗೆ ಎಲ್ಲ ಬಾಗಿಲುಗಳು ತೆರೆದು ಸ್ವಾಗತ ನೀಡುತ್ತವೆ. ಸಮುದ್ರವನ್ನು ದಾಟಬೇಕಾದರೆ ಉಕ್ಕಿನಂಥ ಗಟ್ಟಿ ಮನಸ್ಸಿನಲ್ಲಿರಬೇಕು. ಎತ್ತರವಾದ ಪರ್ವತವನ್ನು ಕೊರೆದುಕೊಂಡು ಸಾಗಬಲ್ಲ ಕೆಚ್ಚು ನಮ್ಮಲ್ಲಿರಬೇಕು ಎಂದು ಸ್ವಾಮಿ ವಿವೇಕಾನಂದರು ತಿಳಿಸಿದ್ದಾರೆ. ಜಾನಪದವು ಜನತೆಯ ಗ್ರಂಥಸ್ಥವಲ್ಲದ ಸಂಪ್ರದಾಯದ ಮೊತ್ತ, ಸಂಪ್ರದಾಯವನ್ನು ಕುರಿತ ವಿಜ್ಞಾನ ಎಂದು ಹಾಮಾನಾಯಕರವರು ಹೇಳಿದ್ದಾರೆ. ಆದಿಮಾನವನ ಮನಸ್ಸಿನ ನೇರವಾದ ಅಭಿವ್ಯಕ್ತಿಯೇ ಜಾನಪದ. ಜಾನಪದ ಭೂತಕಾಲದ ಪ್ರತಿಧ್ವನಿಯಾಗಿರುವಂತೆ ವರ್ತಮಾನ ಕಾಲದ ಕನಸುಳ್ಳ ದನಿಯೂ ಆಗಿದೆ. ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ದೃಢ ಸಂಕಲ್ಪ ಇವು ಯಶಸ್ಸಿನ ಮೂಲಗಳು. ಎಲ್ಲರ ಹೃದಯವೂ ಒಂದೇ ಸ್ಥಳದಲ್ಲಿರುತ್ತದೆ, ಆದರೆ ಎಲ್ಲರ ಹೃದಯಗಳಲ್ಲಿ ಕರುಣೆ ಅನ್ನುವುದು ಒಂದೇ ಬಗೆಯಾಗಿರುವುದಿಲ್ಲ. ಪ್ರಯತ್ನವೇ ಜೀವನದ ಯಶಸ್ಸಿನ ಮೂಲ ಎಂದು ಮಹಾವೀರರು ಹೇಳಿದ್ದಾರೆ. ಜೀವನದಲ್ಲಿ ಬರೀ ಬದುಕಿರುವುದಕ್ಕಿಂತ ಚಟುವಟಿಕೆಯಿಂದಿರುವುದು ಮುಖ್ಯ. ಜಯಗಳಿಸಬೇಕೆಂಬುದಕ್ಕೆ ನಿಮ್ಮ ದೃಢ ಮನಸ್ಸೇ ಬೇರೆಲ್ಲದಕ್ಕಿಂತ ಅತಿ ಮುಖ್ಯವಾದುದು. ವಸ್ತುವಿಗೆ ಪ್ರಾಶಸ್ತ್ಯ ಸಿಗಬೇಕಾದರೆ ಬೆಲೆ ಕಟ್ಟುವ ಮಂದಿ ಇರಬೇಕು. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಬೇಕು ಎಂದು ರವೀಂದ್ರನಾಥ ಠಾಕೂರ್ ಅವರು ಹೇಳಿದ್ದಾರೆ. ಉತ್ತಮ ಪುಸ್ತಕಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಎಂದು ನೆಹರೂರವರು ಹೇಳಿದ್ದಾರೆ. ಪುಸ್ತಕಗಳು ಜ್ಞಾನದ ಹೆಬ್ಬಾಗಿಲುಗಳು, ಜ್ಞಾನವನ್ನು ದಶದಿಕ್ಕುಗಳಿಗೂ ಹರಿಸುವ ಜ್ಞಾನ ಗಂಗೋತ್ರಿಗಳು. ಪುಸ್ತಕಗಳು ಮನುಷ್ಯರು ಬರಲಿರುವ ಪೀಳಿಗೆಗೆ ಕೊಡುವ ಕಾಣಿಕೆ, ಬಿಡುವ ಆಸ್ತಿ ಎಂದು ಎಡಿಸನ್ರವರು ಹೇಳಿದ್ದಾರೆ. ಸುದ್ದಿಗಳು ದಿನವೊಂದರ ಉತ್ತಮ ಆಹಾರ. ದೇಶವೊಂದರ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ರಕ್ಷಾ ಕವಚವೇ ಪತ್ರಿಕೆಗಳು. ಸಾಮಾನ್ಯ ಮನುಷ್ಯರಿಗೆ ಪತ್ರಿಕೆಗಳೇ ಶಾಲಾ ವಿದ್ಯಾರ್ಥಿಗಳಿಗೆ ಉಪಾಧ್ಯಾಯರಿದ್ದಂತೆ. ಆಧುನಿಕ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಪತ್ರಿಕೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.